राज्यात भाजपचे वातावरण अत्यंत अनुकूल आहे आणि लवकरच 100% सत्ता मिळवू असा विश्वास माजी मुख्यमंत्री BS येडियुरप्पा यांनी व्यक्त केला। बेळगाव विमानतळावर पत्रकारांशी बोलताना त्यांनी सांगितले की भाजपमध्ये कोणत्याही प्रकारच्या सल्ल्याची गरज नाही, सर्वांनी एकत्र येऊन काम करावे एवढेच सांगू इच्छितो। राज्य सरकारच्या हमी योजना निरर्थक आहेत, जनतेला फसवण्यासाठी या घोषणा केल्या जात आहेत। राज्यात सध्या तुगलक दरबार सारखे सरकार सुरू आहे। उत्तर कर्नाटकाच्या विकासाबाबत बजेटमध्ये अन्याय झाल्याचे सर्वांनाच माहीत आहे। सिद्धरामय्या सरकार किती दिवस टिकेल हे सांगता येणार नाही अशी टीका त्यांनी केली। ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ಇದೆ, ಅದಕ್ಕೋಸ್ಕರ ಬಂದಿದ್ದೇನೆ। ನಾವೆಲ್ಲ ಫ್ಯಾಮಿಲಿ ಅವರೆಲ್ಲ ಹೋಗ್ತಾ ಇದ್ದೀವಿ ಅಲ್ಲಿಗೆ, ಹೋಗ್ಬಿಟ್ಟು ಮಧ್ಯಾಹ್ನದ ಮೇಲೆ ವಾಪಸ್ ಹೋಗಬೇಕು, ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ। ವಾತಾವರಣ ತುಂಬ ಚೆನ್ನಾಗಿದೆ, ಬಿಜೆಪಿಗೆ ಬರುವಂಥ ದಿವಸಗಳಲ್ಲಿ 100ಕ್ಕೆ 100 ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸ ಇದೆ। ಆ ದಿಕ್ಕಿನಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ। ಯಡಿಯೂರಪ್ಪನವರು ಏನಾದರೂ ಸಲಹೆ ಕೊಡೋದಾದ್ರೆ ಸರ್, ಏನು ಸಲಹೆ ಪ್ರಶ್ನೆನೇ ಇಲ್ಲ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು ಅಷ್ಟೇ। ಸರ್, ಈಗ ಇದು ಗ್ಯಾರಂಟಿ ವಿಚಾರವಾಗಿ ತಾವು ಒಂದಿಷ್ಟು ಏನಂತಂದ್ರೆ ಸಲಹೆ ಕೊಡಬೇಕು ಅಂತ ಸರ್ಕಾರಕ್ಕೆ ಏನು ಸಲಹೆ ಕೊಡೋದು? ಯಾಕಂದ್ರೆ ಬಹಳಷ್ಟು ಲಾಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ, ಯಾವುದು ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಅಂತ। ಈ ಗ್ಯಾರಂಟಿ ಇದೆಲ್ಲ ಅರ್ಥ ಇಲ್ಲ ಅಂತಂದು ಜನನ ತೃಪ್ತಿಪಡಿಸೋಕ್ಕೋಸ್ಕರ ಎಲ್ಲ ಒಂದು ಘೋಷಣೆಗಳು ಮಾಡಿದ್ದಾರೆ, ಅದು ಯಾವುದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ। ಒಂದು ರೀತಿ ತಗೊಳಕ್ಕೆ ದರ್ಬಾರ್ ನಡೆದಿದೆ, ಮಾಡಿ ಎಷ್ಟು ಸರ್ ಉತ್ತರ ಕರ್ನಾಟಕಕ್ಕೆ ಏನು ಪ್ರಾಮುಖ್ಯತೆ ಕೊಟ್ಟು ಬಜೆಟ್ ನಲ್ಲಿ ಕೊಡ್ತಾ ಇದ್ರು, ಅಷ್ಟು ಬಜೆಟ್ ನಲ್ಲಿ ಈಗ ಕೊಟ್ಟಿಲ್ಲ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರುವಂತ ಸಂಗತಿ ತಾನೆ। ಧನ್ಯವಾದ। गुत्तेदारांमध्ये मुस्लिम आरक्षण देणं योग्य नाही। सुप्रीम कोर्टाने यापूर्वीच यावर निर्णय दिलाय, जनतेलाही हा निर्णय मान्य नाही। सुप्रीम कोर्ट स्वतःच यावर योग्य निर्णय घेईल असे येडियुरप्पा यांनी स्पष्ट केले। राजशेखर हिरेमठ, KMM मराठी, बेळगाव।